ನಮಸ್ಕಾರ ಪ್ರೀತಿಯ ವೀಕ್ಷಕರೇ. ಮೊಟ್ಟ ಮೊದಲನೇದಾಗಿ ಯಾರೆಲ್ಲ PUC ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದೀರಿ ಆ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಮತ್ತು ಅದೇ ರೀತಿ ಅವರ ಪೋಷಕರಿಗೋಸ್ಕರ ಒಂದಷ್ಟು ಕಿವಿ ಮಾತುಗಳು. ಮೊಟ್ಟ ಮೊದಲನೇದಾಗಿ PUC ಫಲಿತಾಂಶವನ್ನು ಯಾರೆಲ್ಲ ಚೆನ್ನಾಗಿ ಮಾಡಿದ್ದೀರಿ, ಫಲಿತಾಂಶ ಯಾರೆಲ್ಲ ಚೆನ್ನಾಗಿ ಬಂದಿದೆ ಅವರೆಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದೀನಿ. ಒಂದು ವೇಳೆ ಯಾರಾದರೂ ಪರೀಕ್ಷೆಯಲ್ಲಿ 1 ಅಥವಾ 2 ಸಬ್ಜೆಕ್ಟ್ ಹೋಗಿದ್ರೆ ದಯವಿಟ್ಟು ಧೃತಿಗೆಡಬೇಡಿ. ಏನೂ ಆಗಲ್ಲ, ಪ್ರಪಂಚ ಏನು ಮುಳುಗೋಗೋದಿಲ್ಲ. ಈವನ್ ಸಚಿನ್ ತೆಂಡೂಲ್ಕರ್ ಕೂಡ SSLC ಫೇಲ್ ಆಗಿದ್ದರು. ಅದೇ ರೀತಿ ಅಮಿತಾಬ್ ಬಚ್ಚನ್ ರವರು ಇವತ್ತೇನು ವರ್ಡ್ಸ್ ಬೆಸ್ಟ್ ವಾಯ್ಸ್ ಅಂತ ಹೇಳ್ತೀವಿ, ಅವರು ಕೂಡ ತಮ್ಮ ಮೊಟ್ಟ ಮೊದಲ ಇಂಟರ್ವ್ಯೂನ DD ದೂರದರ್ಶನಕ್ಕೆ ಕೊಟ್ಟಾಗ ಅವ್ರನ್ನ ವಾಯ್ಸನ್ನು ಕೂಡ ನಿಮ್ಮ ವಾಯ್ಸ್ ತುಂಬ ಗಡಸಾಗಿದೆ ಅಂತೇಳಿ ರಿಜೆಕ್ಟ್ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಹಾಗಾಗಿ ಫೇಲ್ಯೂರ್ ಇಸ್ ವೆರಿ ಕಾಮನ್. ಅದನ್ನು ಅಷ್ಟೇ ಕೂಲಾಗಿ ತೊಗೊಳ್ಳಿ. ಅದೇ ರೀತಿ ನಾನು ನಮ್ಮೆಲ್ಲ ಪ್ರೀತಿಯ ಪೋಷಕರಲ್ಲಿ ಕೇಳ್ಕೊಳ್ತಿದ್ದೀನಿ, ದಯಮಾಡಿ ನಿಮ್ಮ ಮಕ್ಕಳ ಮೇಲೆ ಯಾವುದೇ ರೀತಿ ಒತ್ತಡ ಹಾಕಬೇಡಿ, ಅವರಿಗೆ ಪ್ರೆಷರನ್ನು ಕೊಡಬೇಡಿ. ನಿನ್ನಿಂದ ನನ್ನ ಮರ್ಯಾದೆ ಹಾಳಾಯಿತು, ನನ್ನ ಮನೆತನದ ಮರ್ಯಾದೆ ಗೌರವ ಹಾಳಾಗೋಯಿತು, ನನ್ನ ಪ್ರೆಸ್ಟೀಜ್ ಏನು, ಹಾಗೆಲ್ಲ ದಯವಿಟ್ಟು ಮಕ್ಕಳಿಗೆ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಅವ್ರಿಗೆ ಎಮೋಷನಲ್ ಆಗಿ ಹರ್ಟ್ ಮಾಡಬೇಡಿ. ಯಾವ ಮಕ್ಕಳು ಬೇಕು ಅಂತ ಫೇಲ್ ಆಗೋದಿಲ್ಲ. ಒಂದು ವೇಳೆ 1 ಅಥವಾ 2 ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ಅವ್ರಿಗೆ ಒಂದಷ್ಟು ಗೈಡ್ ಮಾಡಿ, ಒಂದಷ್ಟು ಎನ್ಕರೇಜ್ ಮಾಡಿ, ಒಂದಷ್ಟು ಟ್ಯೂಷನ್ಸ್ಗಳಿಗೆ ಕಳಿಸಿ ಆ ಸಬ್ಜೆಕ್ಟ್ಗಳನ್ನ ಮತ್ತೆ ಇನ್ನೊಂದು 2 ಮಂತ್ಸಲ್ಲಿ ಸಪ್ಲಿಮೆಂಟರಿ ಪರೀಕ್ಷೆ ಬರುತ್ತೆ, ಕಟ್ಟಿ ಪಾಸ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಒಂದಷ್ಟು ಪ್ರೋತ್ಸಾಹವನ್ನು ಕೊಡಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಕೆಲಸಕ್ಕೆ ಸೇರಿ 5 ವರ್ಷ 6 ವರ್ಷ ಆಯಿತು ಅಂತ ಹೇಳ್ಬಿಟ್ರೆ ಯಾರೂ ಕೂಡ ನೀವು SSLCಲಿ ಎಷ್ಟು ಮಾರ್ಕ್ಸ್ ತೆಗೆದಿರಿ ಅಂತ ಕೇಳೋಲ್ಲ. PUCಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ರಿ, ಪಾಸ್ ಆಗಿದ್ರಾ ಫೇಲ್ ಆಗಿದ್ರಾ, ಇದು ಯಾವುದು ಕೌಂಟಿಗೆ ಆಗಲ್ಲ. ನೀವು ಪ್ರಸ್ತುತ ಹೇಗಿರ್ತೀರಿ ಅನ್ನೋದು ಮಾತ್ರ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಯಾವುದ್ರ ಬಗ್ಗೆಯೂ ಚಿಂತೆ ಮಾಡಿಬಿಡಿ. ದಯವಿಟ್ಟು ಕಾನ್ಫಿಡೆನ್ಸ್ ಆಗಿರಿ. ಅದೇ ರೀತಿ ಎಲ್ಲ ಪೋಷಕರು ದಯವಿಟ್ಟು ನಿಮ್ಮ ಮಕ್ಕಳ ಜೊತೆ ಮೊರಲ್ ಸಪೋರ್ಟ್ ಆಗಿರಿ ಅಂತ ಕೇಳ್ಕೊಳ್ತಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಕಿರು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.